ಕೆಟ್ಟ ಸಮಯ ಎಂದು ಯೋಚಿಸಬೇಡಿ. ಹಾಲು ಕೆಟ್ಟ ನಂತರವೇ ಮೊಸರಾಗೋದು. ಜನರಿಗೆ ಎಲ್ಲವನ್ನು ವಿವರಿಸುತ್ತಾ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಯಾಕೆಂದರೆ ಜನರು ತಮಗೆ ಬೇಕಾದದನ್ನು ಮಾತ್ರ ಕೇಳಿಸಿಕೊಳ್ಳುತ್ತಾರೆ. ಚಿಂತೆ ನಾಳಿನ ತೊಂದರೆಗಳನ್ನು ತೊಡೆದು ಹಾಕೋದಿಲ್ಲ, ಬದಲಿಗೆ ಇಂದಿನ ನೆಮ್ಮದಿಯನ್ನು ಕಿತ್ತುಕೊಳ್ಳುತ್ತೆ. ನೀವು ನೋವನ್ನು ಅನುಭವಿಸಿದಾಗ ನಿಮ್ಮ ಪಾಪ ಕರ್ಮಗಳು ಕಡಿಮೆ ಆಗುವುದರ ಸಂಕೇತವಾಗಿದೆ. ಎಲ್ಲ ಸಮಸ್ಯೆಗಳಿಗೂ ಕಷ್ಟಗಳಿಗೂ ಎರಡು ಔಷಧಗಳಿವೆ, ಒಂದು ಕಾಲ, ಮತ್ತೊಂದು ಮೌನ. ಈ ಸೃಷ್ಟಿಯಲ್ಲಿ ಯಾವುದು ತಪ್ಪಿಲ್ಲ, ಎಲ್ಲ ತಪ್ಪಿರುವುದು ನಮ್ಮ ದೃಷ್ಟಿಯಲ್ಲಿ. ಈಗಿನ ಕಾಲದಲ್ಲಿ ಅತಿ ಕಠಿಣವಾದ ಕೆಲಸವೆಂದರೆ ನಮ್ಮವರಲ್ಲೇ ನಮ್ಮವರನ್ನು ಹುಡುಕೋದು. ಯಾವತ್ತೂ ಯೋಚಿಸುತ್ತಾ ಕಾಯುತ್ತಾ ಕಾಲ ಕಳೆಯಬೇಡಿ. ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತೆ. ಬದುಕು ರೂಪುಗೊಳ್ಳೋದು ನಮ್ಮ ದುಡಿಮೆ ಮತ್ತು ಶ್ರಮಗಳಿಂದ ಹೊರತು ನಮ್ಮ ಜಾತಕಗಳಿಂದ ಅಲ್ಲ. ಕೊಳಕಾದ ಮನಸ್ಸುಗಳಿಗಿಂತ ಕೊಳಕಾದ ಕೈಗಳೇ ಶ್ರೇಷ್ಠ. ನೋವು ನುಂಗಿ ಬದುಕುವ ಜೀವಗಳು ಇನ್ನೊಬ್ಬರನ್ನು ಯಾವತ್ತೂ ನೋಯಿಸೋದಿಲ್ಲ. ನಂಬಿಕೆಯನ್ನು ಉಳಿಸಿಕೊಳ್ಳುವವರಿಗಿಂತ ನಂಬಿದವರನ್ನು ಬಳಸಿಕೊಳ್ಳುವವರೇ ಜಾಸ್ತಿ. ಆತ್ಮಗೌರವದ ಮೇಲೆ ಬಿದ್ದ ಹೊಡೆತ ಮನುಷ್ಯನನ್ನು ಬದಲಾಯಿಸಿ ಬಿಡುತ್ತೆ. ನೀವು ಯಾರನ್ನು ತುಂಬ ಆಳವಾಗಿ ಪ್ರೀತಿಸುತ್ತೀರೋ ಆ ವ್ಯಕ್ತಿಯೇ ನಿಮಗೆ ಆಳವಾದ ಗಾಯ ಮಾಡಿ ಹೋಗುತ್ತಾನೆ. ಆಳವಾದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ತುಂಬ ಆಳವಾಗಿರಬೇಕಾಗುತ್ತೆ. ಯಾರು ಜೀವನದಲ್ಲಿ ಆಳವಾದ ನೋವು ಅನುಭವಿಸಿರುತ್ತಾರೋ ಅವರೇ ತುಂಬ ಆಳವಾಗಿರುತ್ತಾರೆ. ಬಳಸಿಕೊಳ್ಳುವವರ ಹತ್ತಿರ ಹೋಗಬೇಡಿ, ಬೆಳೆಸುವವರ ಹತ್ತಿರ ಹೋಗಿ ಜೀವನ ಸುಧಾರಿಸಬಹುದು. ನಿಮ್ಮನ್ನು ನಂಬಿದವರಿಗೆ ಯಾವತ್ತೂ ಸುಳ್ಳು ಹೇಳಬೇಡಿ. ನಿಮಗೆ ಸುಳ್ಳು ಹೇಳಿದವರನ್ನು ಎಂದಿಗೂ ನಂಬಬೇಡಿ. ಹೆಣ್ಣು ಅನುಮಾನ ಪಟ್ಟರೆ ಜಗಳದಲ್ಲಿ ಮುಗಿಯುತ್ತೆ, ಗಂಡು ಅನುಮಾನ ಪಟ್ಟರೆ ಜೀವನವೇ ಮುಗಿದು ಬಿಡುತ್ತೆ. ಸೋಲಬೇಕು ಎಂದರೆ ಮೊದಲು ಪ್ರಯತ್ನ ಪಟ್ಟಿರಬೇಕು, ಗೆಲ್ಲಬೇಕು ಎಂದರೆ ಮೊದಲು ಸೋತಿರಬೇಕು. ಯಾವುದಕ್ಕೂ ಈಜು ಕಲಿಯೋದು ಒಳ್ಳೆಯದು. ಯಾಕೆಂದರೆ ನಡು ನೀರಿನಲ್ಲಿ ಕೈ ಬಿಡೋ ಜನರೇ ಜಾಸ್ತಿ. ತುಂಬಿದ ಜೇಬು 100 ಆಟ ಆಡಿಸುತ್ತೆ, ಖಾಲಿ ಜೇಬು 100 ಪಾಠ ಕಲಿಸುತ್ತೆ. ಶ್ರೀಮಂತರು ಬಡವರಂತೆ ಬದುಕಿ ಶ್ರೀಮಂತಿಕೆ ಉಳಿಸಿಕೊಳ್ಳುತ್ತಾರೆ. ಬಡವರು ಶ್ರೀಮಂತರಂತೆ ಬದುಕಲು ಹೋಗಿ ದಿವಾಳಿಯಾಗುತ್ತಾರೆ. ಸಮಯದೊಂದಿಗೆ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ಬದಲಾಯಿಸಲಿಲ್ಲವೆಂದರೆ ಕೆಟ್ಟ ಅಭ್ಯಾಸಗಳು ನಿಮ್ಮ ಸಮಯವನ್ನೇ ಬದಲಾಯಿಸಿಬಿಡುತ್ತೆ. ನೋವುಗಳ ನಡುವೆ ನೆಮ್ಮದಿ ಹುಡುಕುವುದೇ ಜೀವನ. ನಿರಾಸೆಗಳ ನಡುವೆ ಭರವಸೆಗಳೊಂದಿಗೆ ಸಾಗುವುದೇ ಪಯಣ. ಜೀವನದಲ್ಲಿ ನೋಡಿ ಕಲಿತದ್ದಕ್ಕಿಂತ ನೊಂದು ಕಲಿತದ್ದೇ ಜಾಸ್ತಿ. ಬಯಸಿದ್ದು ಸಿಗಬೇಕೆಂದರೆ ಯೋಗವಿರಬೇಕು. ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು. ಮಾತು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡಿ ಕೊನೆಯದಾಗಿ ಉಳಿಯೋದು ಮಾತಲ್ಲ, ಕೆಲಸ. ಪ್ರಯತ್ನ ಎಂಬುವುದು ಬೀಜದ ಹಾಗೆ, ಬಿತ್ತುತ್ತಲೇ ಇರಿ. ಚಿಗುರಿದರೆ ಮರವಾಗಲಿ, ಇಲ್ಲವೆಂದರೆ ಮಣ್ಣಿಗೆ ಗೊಬ್ಬರವಾಗಲಿ. ನಾವು ಪದೇ ಪದೇ ಮಾಡುವ ತಪ್ಪೇನೆಂದರೆ ಎಲ್ಲರನ್ನು ನಮ್ಮವರೆಂದು ನಂಬುವುದು. ಪ್ರೀತಿ ವಾತ್ಸಲ್ಯ ಹುಡುಕಿದರೆ ಸಿಗೋದಿಲ್ಲ, ತಮ್ಮ ಬಳಿ ತಾವಾಗೇ ಬರಬೇಕು. ಪ್ರೀತಿ ಕೇಳಿ ಪಡೆಯುವಂಥದ್ದಲ್ಲ, ಹೃದಯದಲ್ಲಿ ಹುಟ್ಟುವಂಥದ್ದು. ಬಲವಂತವಾಗಿ ಬಂದವರು ಯಾವಾಗ ಬೇಕಾದರೂ ಬಿಟ್ಟು ಹೋಗಬಹುದು, ಆದರೆ ಇಷ್ಟಪಟ್ಟು ಬಂದವರು ಎಂದೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನಡು ಹಗಲಿನಲ್ಲಿ ಹಚ್ಚಿದ ದೀಪ, ನಿಯತ್ತು ಇಲ್ಲದವರಿಗೆ ತೋರಿದ ಪ್ರೀತಿ ಎರಡೂ ವ್ಯರ್ಥ. ಕೇಳಿದ್ದನ್ನು ನೀವು ನಂಬಬೇಡಿ. ಕಳಪೆ ಕಿವಿ ಹೊಂದಿದ ಜನರು ಸಾಮಾನ್ಯವಾಗಿ ಉತ್ತಮ ಸ್ನೇಹಿತರನ್ನೇ ಕಳೆದುಕೊಳ್ಳುತ್ತಾರೆ. ಡಾಕ್ಟರ್ನ ಸುತ್ತ ರೋಗಿಗಳು ಇರುವಂತೆ ಒಳ್ಳೆಯವರ ಸುತ್ತ ಕೆಟ್ಟವರೇ ಇರುತ್ತಾರೆ. ಸುಳ್ಳು ನಗುತ್ತಿರುವಾಗ ಸತ್ಯ ಅಳುತ್ತಿರಬಹುದು, ಆದರೆ ಸತ್ಯ ನಕ್ಕಾಗ ಸುಳ್ಳು ಸತ್ತೇ ಹೋಗುತ್ತೆ. ಜೀವನದಲ್ಲಿ ಬಣ್ಣಗಳು ಎಷ್ಟು ಮುಖ್ಯವೋ ಭಾವನೆಗಳು ಅಷ್ಟೇ ಮುಖ್ಯ. ಈ ಪ್ರೀತಿ, ಪ್ರೇಮ, ಸೆಂಟಿಮೆಂಟ್, ಎಮೋಷನ್ಸ್ಗಳೆಲ್ಲ ಈ ಕ್ಷಣದ ಸತ್ಯಗಳಷ್ಟೇ ನಿಜವಾದ ಸತ್ಯ. ಜೀವನ ಭಾವನೆಗಳನ್ನು ನಂಬಿಕೊಂಡು ಬದುಕುವುದಕ್ಕಿಂತ ಬದಲಾವಣೆಗಳನ್ನು ನಂಬಿ ಬದುಕುವುದು ಒಳ್ಳೆಯದು. ನಾಲಿಗೆಗೆ ಆದ ಗಾಯ ಬೇಗ ವಾಸಿಯಾಗಬಹುದು, ಆದರೆ ನಾಲಿಗೆಯಿಂದ ಆದ ಗಾಯ ಅಷ್ಟು ಬೇಗ ವಾಸಿಯಾಗೋದಿಲ್ಲ. ಸರಳತೆ, ತಾಳ್ಮೆ ಮತ್ತು ಪ್ರೇಮ ಈ 3 ನಿಧಿ ಇದ್ದಂತೆ. ಇದನ್ನು ಹೊಂದಿದವರು ಅತ್ಯಂತ ಸಿರಿವಂತರು. ಸಂಬಂಧಗಳಲ್ಲಿ ಮನಸ್ತಾಪಗಳು ಸಹಜ. ಸಂಬಂಧಗಳು ಮುಂದೆ ಸಾಗಬೇಕೆಂದರೆ ಕೆಲವನ್ನು ಮತ್ತು ಕೆಲವರನ್ನು ಮರೆಯಲೇಬೇಕು. ಪ್ರತಿಯೊಂದು ಮುಕ್ತಾಯದ ಹಿಂದೆ ಹೊಸದೊಂದು ಪ್ರಾರಂಭ ಇದ್ದೇ ಇರುತ್ತೆ, ನೆನಪಿಡಿ. ಸ್ಪಂದನೆಗಳೇ ಇಲ್ಲದ ಜಾಗದಲ್ಲಿ ಭಾವನೆಗಳ ಸಂತೆ ನಡೆದರೆ ಬಂಡೆಗಳ ಮೇಲೆ ನೀರು ಸುರಿದಂತೆ. ಒಳ್ಳೆಯ ಕೆಲಸವನ್ನೇ ಮಾಡಿ, ಯಾರು ಗಮನಿಸದೇ ಇದ್ರೂ ಪರವಾಗಿಲ್ಲ. ಎಡವಿದ ಕಾಲಿಗಿಂತ ಎಡವಿದ ನಾಲಿಗೆ ತುಂಬ ಅಪಾಯ. ಯಾವ ವ್ಯಕ್ತಿ ನಿಮ್ಮನ್ನು ನಿಜವಾಗಿಯೂ ಮನಸ್ಸಿನಿಂದ ಪ್ರೀತಿಸುತ್ತಾರೋ ಅವರು ಈ 2 ವಸ್ತುಗಳನ್ನು ನೀವು ಕೇಳದೇ ಇದ್ದರೂ ಕೊಡುತ್ತಾರೆ. ಅವರು ನಿಮ್ಮ ಎಲ್ಲ ಪರಿಸ್ಥಿತಿಯಲ್ಲೂ ನಿಮಗೆ ಅವರ ಸಮಯವನ್ನು ಕೊಡುತ್ತಾರೆ ಮತ್ತು ಅವರು ನಿಮಗೆ ಎಲ್ಲ ಸಮಯದಲ್ಲೂ ನಿಮ್ಮನ್ನು ಗೌರವಿಸುತ್ತಾರೆ. ವ್ಯಕ್ತಿಯೊಬ್ಬನನ್ನು ನಂಬುವುದರಿಂದ ಕಲಿಯಬಹುದಾದ 2 ಪಾಠ.
ಜೀವನದುದ್ದಕ್ಕೂ ಜೊತೆಗಾರನಾಗುತ್ತಾನೆ, ಇಲ್ಲವೇ ಜೀವನಕ್ಕೊಂದು ಪಾಠ ಕಲಿಸಿರುತ್ತಾನೆ. ನಾವು ಪ್ರೀತಿಸಿದ್ದು ನಮ್ಮದಾಗುವುದು ಅದೃಷ್ಟವಿದ್ದಾಗ ಮಾತ್ರ. ನಾವು ಬಯಸಿದ್ದು ಹತ್ತಿರವಾಗುವುದು ಹಣೆಯಲ್ಲಿ ಬರೆದಿದ್ದಾಗ ಮಾತ್ರ. ತಾಳ್ಮೆ ಎಂಬುದು ವಜ್ರದ ಹಾಗೆ ಅಪ್ಪಿ ತಪ್ಪಿ ಕಳೆದುಕೊಂಡರೂ ಸಂಪಾದಿಸುವುದು ಬಹಳ ಕಷ್ಟ. ಸಂಬಂಧಗಳು ದೀಪದ ಎಣ್ಣೆಯಂತಿರಬೇಕು. ಯಾರು ಎಷ್ಟೇ ಬತ್ತಿ ಇಟ್ಟರೂ ಅದು ಬೆಳಗುತ್ತಿರಬೇಕು. ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ 1000 ಅರ್ಥ ಇರುತ್ತೆ. ನಾವು ಯಾರನ್ನಾದರೂ ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕೆಂದರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು. ಹಠ ಎಂಬ ಅಸ್ತ್ರವನ್ನು ಬದುಕಲು ಉಪಯೋಗಿಸು, ದ್ವೇಷಕ್ಕೆ ಅಲ್ಲ. ತಪ್ಪುಗಳಾದಾಗ ಬೇಸರವಾಗುತ್ತೆ. ಅದೇ ತಪ್ಪುಗಳನ್ನು ಸಂಗ್ರಹಿಸಿದರೆ ಅನುಭವಗಳ ಪುಸ್ತಕವಾಗುತ್ತೆ. ಅದೇ ಬದುಕಿಗೆ ದಾರಿದೀಪವಾಗುತ್ತೆ. ನಿಮ್ಮನ್ನು ಮುಳುಗಿಸಲು ಬರುವವರ ಪೈಕಿ ಬಹುತೇಕ ಜನರು ನಿಮ್ಮಿಂದಲೇ ಈಜು ಕಲಿತವರಾಗಿರುತ್ತಾರೆ. ಆತ್ಮ ದೇಹವನ್ನು ಬಿಟ್ಟು ಹೋದರೂ ಈ ನೆನಪುಗಳು ಮನಸ್ಸನ್ನು ಬಿಟ್ಟು ಹೋಗುವುದಿಲ್ಲ. ಮನುಷ್ಯ ಎಷ್ಟೇ ಜಾಣನಾಗಿದ್ರೂ ನಾಳೆ ದಿನ ಹೇಗಿರುತ್ತೆ ಎಂಬುದು ತಿಳಿಯಲಾರದಂಥ ದಡ್ಡನಾಗಿರುತ್ತಾನೆ. ಗೆದ್ದಿರುವ ಕಥೆಯಲ್ಲಿ ಗುರಿ ಇರುತ್ತೆ, ಸೋತಿರುವ ಕಥೆಯಲ್ಲಿ ಜೀವನ ಇರುತ್ತೆ. ಮನಸ್ಸಿನಲ್ಲಿ ನೆಮ್ಮದಿ, ಮುಖದಲ್ಲಿ ನಗು ಹೇಗಿರಬೇಕೆಂದರೆ ನಮಗೆ ಮೋಸ ಮಾಡಿದವರು ನಮ್ಮನ್ನು ನೋಡಿ ಪಶ್ಚಾತ್ತಾಪ ಪಡುವಂತಿರಬೇಕು. ಕೆಲವರು ತಾವು ಕೆಳಕ್ಕಿಳಿಯದೆ ಮೇಲೇರುತ್ತಿರಬೇಕೆಂಬ ಹೆಬ್ಬಯಕೆಗೆ ಕಟ್ಟು ಬಿದ್ದಿರುತ್ತಾರೆ. ಅವರಿಗೇನು ಗೊತ್ತು, ಕಾಲಚಕ್ರದ ಪ್ರತಿ ಅಂಚು ನೆಲವನ್ನು ತಡವಿದಾಗಲೇ ಕಾಲ ಉರುಳಿ ಮುಂದೆ ಸಾಗುವುದೆಂದು. ನೇರವಾಗಿ ಮಾತನಾಡುವವರೆಲ್ಲ ಸಾಚಗಳಲ್ಲ. ಅವರಲ್ಲೂ ಒಬ್ಬ ಸಮಯ ಸಾಧಕನಿರಬಹುದು. ಅನುಭವಿಸಿದಾಗಲೇ ಗೊತ್ತಾಗುವುದು ಯಾವ ಹುತ್ತದಲ್ಲಿ ಯಾವ ಹಾವಿದೆ ಅಂತ. ಈ ಕಾಲವೇ ವಿಚಿತ್ರ. ಕೆಲವು ಬಾರಿ ಸತ್ತು ಹೋದ ಸಂಬಂಧಗಳಿಗೆ ಮರುಜನ್ಮ ನೀಡುತ್ತೆ. ಮತ್ತೆ ಕೆಲವು ಬಾರಿ ಸತ್ವವಿರುವ ಸಂಬಂಧಗಳನ್ನು ಸಪ್ಪೆ ಮಾಡಿಬಿಡುತ್ತೆ. ನಮ್ಮನ್ನು ನೋಡಿ ಉರಿದುಕೊಳ್ಳುವವರೇ ನಮ್ಮ ಬದುಕಿನ ಉತ್ತಮ ಮಾರ್ಗದರ್ಶಕರು. ಹೊರಗಿನಿಂದ ಕಾಲವು ನಮ್ಮನ್ನು ಬದಲಾಯಿಸಿದ್ರೆ ಒಳಗಿನಿಂದ ಜನರೇ ನಮ್ಮನ್ನು ಬದಲಾಯಿಸುತ್ತಾರೆ. ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ, ಕೆಟ್ಟವರ ಜೊತೆ ಕೆಟ್ಟವರಾಗಬೇಡಿ. ಯಾಕೆಂದರೆ ನೀರಿನಿಂದ ರಕ್ತ ತೊಳೆಯಬಹುದು, ಆದರೆ ರಕ್ತದಿಂದ ರಕ್ತ ತೊಳೆಯಲು ಸಾಧ್ಯವಿಲ್ಲ. ಮನುಷ್ಯ ಜೀವನದಲ್ಲಿ ತಾನು ಎಷ್ಟೇ ಬುದ್ಧಿವಂತ ಹಾಗೂ ಚಾಣಾಕ್ಷನಾಗಿದ್ರು, ಎಷ್ಟೇ ಪಾತ್ರಗಳನ್ನು ನಿಭಾಯಿಸಿದ್ರು, ಪ್ರಕೃತಿ ಹಾಗೂ ಸಾವಿನ ಮುಂದೆ ಅಭಿಮನ್ಯುನಾಗಲೇಬೇಕು. ಶ್ರೀಮಂತನಿಗಿರದ ನೆಮ್ಮದಿಯ ಜೀವನ ಬಡವನ ಬದುಕಿನಲ್ಲೇ ಇಕ್ಕಿದೆ ಅಂದರೆ ಇದ್ದುದರಲ್ಲಿಯೇ ತೃಪ್ತಿ ಪಡುವ ಗುಣದಿಂದ. ಜೀವನದ ಪರೀಕ್ಷೆಯಲ್ಲಿ ಪಾಸಾಗಬೇಕೆಂದರೆ ಹಿಂದೆ ಬದುಕಿದ ಅಧ್ಯಯನಗಳನ್ನು ಮರೆಯದಂತೆ ನೆನಪಿಟ್ಟುಕೊಳ್ಳುವುದು ಅನಿವಾರ್ಯ. ವಾಸಿಸುವ ಮನೆ, ಹಾಕಿರುವ ಬಟ್ಟೆ ಚೆನ್ನಾಗಿದ್ರೆ ಸಾಕು, ಸುಖದಿಂದ ಮೈ ಮರಿತಾರೆ ಅಂದ್ಕೊಳ್ತಾರೆ. ಬಹುತೇಕ ಜನರಿಗೆ ಗೊತ್ತಿಲ್ಲ, ಇವೆರಡು ಮನದ ದುಃಖವನ್ನು ಅನುಭವಿಸುವ ಕಷ್ಟಗಳನ್ನು ಅಳೆಯುವ ಸಾಧನೆಗಳಲ್ಲ ಎಂಬುವುದು. ನಿಜವಾದ ನೆಮ್ಮದಿ ಎಂಬುದು ಸರಳತೆ ಹಾಗೂ ಬಡತನದಲ್ಲಿರುವುದೇ ಹೊರತು ಆಡಂಬರವೆಂಬ ಶ್ರೀಮಂತಿಕೆಯಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಮನಸ್ಥಿತಿಯನ್ನು ಬದಲಾಯಿಸುವವರಿಗಿಂತ ಮನಸ್ಥಿತಿಗೆ ತಕ್ಕಂತೆ ಪರಿಸ್ಥಿತಿಯನ್ನು ಬದಲಾಯಿಸುವವನು ಉತ್ತಮ ಬದುಕನ್ನು ಕಟ್ಟಿಕೊಳ್ಳುತ್ತಾನೆ. ಉಪದೇಶ ಮಾತಿನಲ್ಲಿರಬೇಕು, ಸಹಾಯ ಕೃತಿಯಲ್ಲಿರಬೇಕು. ಅದಲು ಬದಲಾದರೆ ಎರಡೂ ಅನರ್ಥ ಸೃಷ್ಟಿಸುವುದರಲ್ಲಿ ಅನುಮಾನವೇ ಇಲ್ಲ. ಬದುಕನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವನು ಮಾತ್ರ ಸೋಲಿನಲ್ಲೂ ಕಷ್ಟದಲ್ಲೂ ನಗುತ್ತಿರಲು ಸಾಧ್ಯ. ನೆನಪಿರಲಿ, ಆಗದವರು ನಮ್ಮ ಹುದ್ದೆಯನ್ನು ಕಿತ್ತುಕೊಳ್ಳಬಹುದೇ ಹೊರತು ಬುದ್ಧಿಯನ್ನಲ್ಲ. ಕಷ್ಟಗಳನ್ನು ಎದುರಿಸಬೇಕೇ ಹೊರತು ಪ್ರೀತಿಸಬಾರದು. ಅವಶ್ಯಕತೆಗೆ ಬಳಸಿಕೊಂಡು ಮರೆಯುವವರು ಎಂದಿಗೂ ನಂಬಿಕೆಗೆ ಅರ್ಹರಲ್ಲ. ಚಿಂತೆಗಳು ಸಾಗರದ ಅಲೆಗಳಂತೆ. ಅಲೆಯ ಅಬ್ಬರ ಹೆಚ್ಚಾದಷ್ಟು ದಡಕ್ಕೆ ಪೆಟ್ಟು, ಚಿಂತೆಯ ಅಬ್ಬರ ಹೆಚ್ಚಾದಷ್ಟು ಬದುಕಿನ ಬುಡಕ್ಕೆ ಪೆಟ್ಟು.